ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಕುಲ್ ಊಹಿಯ ಇಲಯ್ಯ ಅನ್ನಹು ಇಸ್ತಮಅ ನಫರುಂ ಮಿನಲ್ ಜಿನ್ ಫಕಾಲೂ ಇನ್ನಾ ಸಮಿಅನಾ ಕುರ್ಆನನ್ ಅಜಬಾ. ಓ ಪ್ರವಾದಿಯವರೇ, ಹೇಳಿರಿ, ಜಿನ್ನುಗಳಲ್ಲಿ ಸೇರಿದ ಒಂದು ಗುಂಪು ಕುರ್ಆನನ್ನು ಕಿವಿಗೊಟ್ಟು ಆಲಿಸಿರುವರೆಂದು ನನಗೆ ದಿವ್ಯ ಸಂದೇಶ ನೀಡಲಾಗಿದೆ. ತರುವಾಯ ಅವರು ತಮ್ಮ ಸಮುದಾಯದೊಂದಿಗೆ ಹೇಳಿದರು, ಖಂಡಿತವಾಗಿಯೂ ನಾವು ಅದ್ಭುತವಾದ ಒಂದು ಕುರ್ಆನನ್ನು ಆಲಿಸಿರುವೆವು. ಯಹ್ದೀ ಇಲರ್ ರುಶ್ದಿ ಫಆಮನ್ನಾ ಬಿಹಿ ವಲನ್ ನುಶ್ರಿಕ ಬಿರಬ್ಬಿನಾ ಅಹದಾ. ಅದು ಸನ್ಮಾರ್ಗದೆಡೆಗೆ ದಾರಿ ತೋರಿಸುತ್ತದೆ, ಆದ್ದರಿಂದ ನಾವು ಅದರಲ್ಲಿ ವಿಶ್ವಾಸವಿಟ್ಟಿರುವೆವು. ಇನ್ನು ಮುಂದೆ ನಾವು ನಮ್ಮ ರಬ್ಬಿನೊಂದಿಗೆ, ಅಂದರೆ ಪರಿಪಾಲಕನೊಂದಿಗೆ, ಯಾರನ್ನೂ ಸಹಭಾಗಿಯನ್ನಾಗಿ ಮಾಡಲಾರೆವು. ವಅನ್ನಹು ತಆಲಾ ಜದ್ದು ರಬ್ಬಿನಾ ಮತ್ತಖದ ಸಾಹಿಬತನ್ ವಲಾ ವಲದಾ. ನಮ್ಮ ರಬ್ಬಿನ, ಅಂದರೆ ನಮ್ಮ ಪರಿಪಾಲಕನ ಮಹಾತ್ಮೆಯು ಅತ್ಯುನ್ನತವಾಗಿದೆ. ಅವನು ಸಂಗಾತಿಯನ್ನಾಗಲಿ ಸಂತತಿಯನ್ನಾಗಲಿ ಮಾಡಿಕೊಂಡಿಲ್ಲ. ವಅನ್ನಹು ಕಾನ ಯಕೂಲು ಸಫೀಹುನಾ ಅಲಲ್ಲಾಹಿ ಶತತಾ. ನಮ್ಮಲ್ಲಿರುವ ಮೂರ್ಖರು ಅಲ್ಲಾಹುವಿನ ಬಗ್ಗೆ ಅತಿರೇಕದ ಮಾತುಗಳನ್ನು ಹೇಳುತ್ತಿರುವರು. ವಅನ್ನಾ ظننا ಅಲ್ಲನ್ ತಕೂಲಲ್ ಇನ್ಸು ವಲ್ ಜಿನ್ನು ಅಲಲ್ಲಾಹಿ ಕದಿಬಾ. ಮನುಷ್ಯರು ಮತ್ತು ಜಿನ್ನುಗಳು ಅಲ್ಲಾಹುವಿನ ಮೇಲೆ ಎಂದೂ ಸುಳ್ಳು ಹೇಳಲಾರರೆಂದು ನಾವು ಭಾವಿಸಿದ್ದೆವು. ವಅನ್ನಹು ಕಾನ ರಿಜಾಲುಂ ಮಿನಲ್ ಇನ್ಸಿ ಯಊದೂನ ಬಿರಿಜಾಲಿಂ ಮಿನಲ್ ಜಿನ್ನಿ ಫಜಾದೂಹುಂ ರಹಕಾ. ಮನುಷ್ಯರಲ್ಲಿ ಕೆಲವರು ಜಿನ್ನುಗಳಲ್ಲಿ ಸೇರಿದ ಕೆಲವರೊಂದಿಗೆ ಅಭಯ ಯಾಚಿಸುತ್ತಿದ್ದರು. ಇದು ಅವರಿಗೆ, ಅಂದರೆ ಜಿನ್ನುಗಳಿಗೆ, ಗರ್ವವನ್ನು ಅಧಿಕಗೊಳಿಸಿತು. ವಅನ್ನಹುಂ ظنوا كما ظننتم أن لن يبعث الله أحدا. ಅಲ್ಲಾಹು ಯಾರನ್ನೂ ಪುನರುತ್ಥಾನಗೊಳಿಸಲಾರನು ಎಂದು ನೀವು ಭಾವಿಸಿದಂತೆ ಅವರೂ ಭಾವಿಸಿದ್ದರು. وأنا لمسنا السماء فوجدناها ملئت حرسا شديدا وشهبا. ನಾವು ಆಕಾಶವನ್ನು ಮುಟ್ಟಿ ನೋಡಿದೆವು, ಆಗ ಅದು ಬಲಿಷ್ಠ ಕಾವಲುಗಾರರಿಂದ ಮತ್ತು ಅಗ್ನಿ ಜ್ವಾಲೆಗಳಿಂದ ತುಂಬಿರುವುದಾಗಿ ನಾವು ಕಂಡೆವು. وأنا كنا نقعد منها مقاعد للسمع فمن يستمع الآن يجد له شهابا رصدا. ಆಕಾಶದಲ್ಲಿರುವ ಕೆಲವು ಆಸನಗಳಲ್ಲಿ ನಾವು ಆಲಿಸುವುದಕ್ಕಾಗಿ ಕೂರುತ್ತಿದ್ದೆವು. ಆದರೆ ಈಗ ಯಾರಾದರೂ ಕಿವಿಗೊಟ್ಟು ಆಲಿಸುವುದಾದರೆ ಹೊಂಚು ಹಾಕುತ್ತಿರುವ ಒಂದು ಅಗ್ನಿಜ್ವಾಲೆಯನ್ನು ಅವನು ಕಾಣುವನು. وأنا لا ندري أشر أريد بمن في الأرض أم أراد بهم ربهم رشدا. ಭೂಮಿಯಲ್ಲಿರುವವರ ವಿಷಯದಲ್ಲಿ ಕೆಡುಕನ್ನು ಉದ್ದೇಶಿಸಲಾಗಿದೆಯೋ ಅಥವಾ ಅವರ ರಬ್, ಅಂದರೆ ಅವರ ಪರಿಪಾಲಕ, ಅವರನ್ನು ಸನ್ಮಾರ್ಗದಲ್ಲಿ ಸೇರಿಸಲು ಉದ್ದೇಶಿಸಿರುವನೋ ಎಂಬುದನ್ನು ನಾವು ಅರಿಯಲಾರೆವು. وأنا منا الصالحون ومنا دون ذلك كنا طرائق قددا. ನಮ್ಮ ಪೈಕಿ ಸಜ್ಜನರಿರುವರು, ಅದಕ್ಕಿಂತ ಕೆಳಗಿನವರೂ ನಮ್ಮಲ್ಲಿರುವರು. ನಾವು ವಿಭಿನ್ನ ಮಾರ್ಗಗಳಲ್ಲಾಗಿರುವೆವು. وأنا ظننا أن لن
نعجز الله في الأرض ولن نعجزه هربا. ಭೂಮಿಯಲ್ಲಿ ನಮಗೆ ಅಲ್ಲಾಹುವನ್ನು ಸೋಲಿಸಲಾಗದು ಮತ್ತು ಪಲಾಯನ ಮಾಡುವ ಮೂಲಕವೂ ಅವನನ್ನು ಸೋಲಿಸಲಾಗದು ಎಂದು ನಾವು ಭಾವಿಸಿರುವೆವು. وأنا لما سمعنا الهدى آمنا به فمن يؤمن بربه فلا يخاف بخسا ولا رهقا. ಸನ್ಮಾರ್ಗವನ್ನು ಆಲಿಸಿದಾಗ ನಾವು ಅದರಲ್ಲಿ ವಿಶ್ವಾಸವಿಟ್ಟೆವು. ಆದ್ದರಿಂದ ಯಾರು ತನ್ನ ರಬ್ಬಿನಲ್ಲಿ ಅಂದರೆ ಪರಿಪಾಲಕನಲ್ಲಿ ವಿಶ್ವಾಸವಿಡುವನೋ ಅವನು ಯಾವುದೇ ನಷ್ಟವನ್ನಾಗಲಿ ಅನ್ಯಾಯವನ್ನಾಗಲಿ ಭಯಪಡಬೇಕಾಗಿ ಬರದು. وأنا منا المسلمون ومنا القاسطون فمن أسلم فأولئك تحروا رشدا. ಖಂಡಿತವಾಗಿಯೂ ನಮ್ಮ ಪೈಕಿ ಶರಣಾಗತರಾಗಿ ಬದುಕುವವರಿರುವರು, ಅನ್ಯಾಯವೆಸಗುವವರು ನಮ್ಮಲ್ಲಿರುವರು. ಆದರೆ ಯಾರು ಶರಣಾಗಿರುವನೋ ಅಂತಹವರು ಸನ್ಮಾರ್ಗವನ್ನು ಅವಲಂಬಿಸಿದವರಾಗಿರುವರು. وأما القاسطون فكانوا لجهنم حطبا. ಆದರೆ ಅನ್ಯಾಯವೆಸಗಿದವರು ನರಕಾಗ್ನಿಯ ಸೌದೆಗಳಾಗಿ ಮಾರ್ಪಡುವರು ಎಂದು ಅವರು ಹೇಳಿದರು. وأن لو استقاموا على الطريقة لأسقيناهم ماء غدقا. ಅವರು ಆ ಮಾರ್ಗದಲ್ಲಿ ಅಂದರೆ ಇಸ್ಲಾಮಿನಲ್ಲಿ ನೇರವಾಗಿ ನೆಲೆಗೊಳ್ಳುವುದಾದರೆ ನಾವು ಅವರಿಗೆ ಕುಡಿಯಲು ಹೇರಳ ನೀರನ್ನು ನೀಡುವೆವು. لنفتنهم فيه ومن يعرض عن ذكر ربه يسلكه عذابا صعدا. ತನ್ಮೂಲಕ ನಾವು ಅವರನ್ನು ಪರೀಕ್ಷಿಸುವ ಸಲುವಾಗಿ ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ಉಪದೇಶವನ್ನು ಬಿಟ್ಟು ಯಾರು ವಿಮುಖನಾಗುವನೋ ಅವನು ಅಂದರೆ ಅಲ್ಲಾಹು ಕಠೋರವಾದ ಶಿಕ್ಷೆಗೆ ಪ್ರವೇಶ ಮಾಡಿಸುವನು ಎಂದು ನನಗೆ ಬೋಧನೆ ನೀಡಲಾಗಿದೆ. وأن المساجد لله فلا تدعوا مع الله أحدا. ಮಸೀದಿಗಳು ಅಲ್ಲಾಹುವಿಗಿರುವುದಾಗಿವೆ, ಆದ್ದರಿಂದ ನೀವು ಅಲ್ಲಾಹುವಿನ ಜೊತೆಗೆ ಯಾರನ್ನೂ ಕರೆದು ಪ್ರಾರ್ಥಿಸದಿರಿ. وأنه لما قام عبد الله يدعوه كادوا يكونون عليه لبدا. ಅಲ್ಲಾಹುವಿನ ದಾಸರು ಅಂದರೆ ಪ್ರವಾದಿ ಅವನೊಂದಿಗೆ ಪ್ರಾರ್ಥಿಸುವ ಸಲುವಾಗಿ ಎದ್ದು ನಿಂತಾಗ ಅವರು ಅವರ ಸುತ್ತಲೂ ದಟ್ಟವಾಗಿ ಸೇರತೊಡಗಿದರು. قل إنما أدعو ربي ولا أشرك به أحدا. ಓ ಪ್ರವಾದಿಯವರೇ, ಹೇಳಿರಿ, ನಾನು ನನ್ನ ರಬ್ಬನ್ನು ಅಂದರೆ ನನ್ನ ಪರಿಪಾಲಕನನ್ನು ಮಾತ್ರ ಕರೆದು ಪ್ರಾರ್ಥಿಸುವೆನು, ಅವನೊಂದಿಗೆ ಯಾರನ್ನೂ ನಾನು ಸಹಭಾಗಿಯನ್ನಾಗಿ ಮಾಡಲಾರೆನು. قل إني لا أملك لكم ضرا ولا رشدا. ಹೇಳಿರಿ, ನಿಮಗೆ ಹಾನಿಯನ್ನಾಗಲಿ ಸನ್ಮಾರ್ಗವನ್ನಾಗಲಿ ನೀಡುವುದು ನನ್ನ ಅಧೀನದಲ್ಲಿಲ್ಲ. قل إني لن يجيرني من الله أحد ولن أجد من دونه ملتحدا. ಹೇಳಿರಿ, ಖಂಡಿತವಾಗಿಯೂ ಅಲ್ಲಾಹುವಿನಿಂದ ಅಂದರೆ ಶಿಕ್ಷೆಯಿಂದ ಯಾರೂ ನನಗೆ ಎಂದೂ ಅಭಯವನ್ನು ನೀಡಲಾರರು. ಅವನಲ್ಲೇ ವಿನ ಬೇರೊಂದು ಅಭಯ ಸ್ಥಾನವನ್ನು ನಾನು ಎಂದಿಗೂ ಕಾಣಲಾರೆನು. إلا بلاغا من الله ورسالاته ومن يعص الله ورسوله فإن له نار جهنم خالدين فيها أبدا.
ಅಲ್ಲಾಹ್ವಿನ ವತಿಯ ಉಪದೇಶ ಮತ್ತು ಅವನ ಸಂದೇಶಗಳ ಹೊರತು ಯಾವುದೂ ನನ್ನ ಅಧೀನದಲ್ಲಿಲ್ಲ. ಯಾರಾದರೂ ಅಲ್ಲಾಹುವನ್ನು ಮತ್ತು ಅವನ ಸಂದೇಶವಾಹಕರನ್ನು ಧಿಕ್ಕರಿಸುವುದಾದರೆ ಖಂಡಿತವಾಗಿಯೂ ಅವನಿಗೆ ನರಕಾಗ್ನಿ ಇದೆ. ಅಂತಹವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. حتى إذا رأوا ما يوعدون فسيعلمون من أضعف ناصرا وأقل عددا. ಹಾಗೆ ಅವರಿಗೆ ಎಚ್ಚರಿಕೆ ನೀಡಲಾಗುವುದನ್ನು ಕಣ್ಣಾರೆ ಕಂಡಾಗ ಅತ್ಯಂತ ಬಲಹೀನ ಸಹಾಯಕನು ಯಾರು ಮತ್ತು ಎಣಿಕೆಯಲ್ಲಿ ಅತ್ಯಂತ ಕಡಿಮೆ ಯಾರು ಎಂಬುದನ್ನು ಅವರು ಅರಿತುಕೊಳ್ಳುವರು. قل إن أدري أقريب ما توعدون أم يجعل له ربي أمدا. ಓ ಪ್ರವಾದಿಯವರೇ, ಹೇಳಿರಿ, ನಿಮಗೆ ಎಚ್ಚರಿಕೆ ನೀಡಲಾಗುವ ವಿಷಯವು ಹತ್ತಿರದಲ್ಲೇ ಇದೆಯೋ ಅಥವಾ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅದಕ್ಕೆ ಅವಧಿಯನ್ನು ನಿಶ್ಚಯಿಸುವನೋ ಎಂಬುದು ನನಗೆ ತಿಳಿದಿಲ್ಲ. ಆಲಿಮುಲ್ ಗೈಬಿ ಫಲಾ ಯುದ್ಹಿರು ಅಲಾ ಗೈಬಿಹಿ ಅಹದ. ಅವನು ಅಗೋಚರವನ್ನು ಅರಿಯುವವನಾಗಿರುವನು, ಆದರೆ ಅವನು ಅವನ ಅಗೋಚರ ಜ್ಞಾನವನ್ನು ಯಾರಿಗೂ ಪ್ರಕಟಗೊಳಿಸಲಾರನು. ಇಲ್ಲಾ ಮನ್ ಇರ್ತದಾ ಮಿರ್ ರಸೂಲಿನ್ ಫಇನ್ನಹು ಯಸ್ಲುಕು ಮಿನ್ ಬೈನಿ ಯದೈಹಿ ವ ಮಿನ್ ಖಲ್ಫಿಹಿ ರಸದಾ. ಅವನು ತೃಪ್ತಿಪಟ್ಟಿರುವ ಯಾರಾದರೂ ಸಂದೇಶವಾಹಕರಿಗೆ ಹೊರತು, ಆದರೆ ಖಂಡಿತವಾಗಿಯೂ ಅವನು ಅವರ ಅಂದರೆ ಸಂದೇಶವಾಹಕರ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಕಾವಲುಗಾರರನ್ನು ಇರಿಸುವನು. ಲಿಯಅಲಮ ಅನ್ قد أبلغوا رسالات ربهم وأحاط بما لديهم وأحصى كل شيء عددا. ಅವರು ಅಂದರೆ ಸಂದೇಶವಾಹಕರು ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ಸಂದೇಶಗಳನ್ನು ತಲುಪಿಸಿಕೊಟ್ಟಿರುವರೆಂದು ಅವನು ಅಂದರೆ ಅಲ್ಲಾಹು ಅರಿಯುವ ಸಲುವಾಗಿ ಅವರ ಬಳಿ ಇರುವುದನ್ನು ಅವನು ಸಂಪೂರ್ಣವಾಗಿ ಅರಿತಿರುವನು. ಅವನು ಸಕಲ ವಸ್ತುಗಳ ಎಣಿಕೆಯನ್ನು ಎಣಿಸಿಟ್ಟಿರುವನು.